ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಜಿಯೋ ಕಂಪ್ನಿಯಲ್ಲಿ ಕೆಲಸ ಬೇಕು ಆದರೆ ನಮಗೆ ಕಾಲಿಂಗ್ ವರ್ಕ್ ಮಾಡೋದಕ್ಕಾಗೋದಿಲ್ಲ, ನಾನ್ ವಾಯ್ಸ್ ಪ್ರೋಸೆಸ್ ಆದರೆ ನಾವು ಮಾಡ್ತೀವಿ ಅಂತ ಹುಡುಕ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಕಂಪ್ನಿಯಲ್ಲಿ ನಡೆಸ್ತಿರೋಂಥ ಹೈರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಚಾಟ್ ಮತ್ತು ಇಮೇಲ್ ಪ್ರೋಸೆಸ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಲೈಕ್ ನಿಮಗೆ ಚಾಟ್ ಬೇಕಾ, ಇಮೇಲ್ ಬೇಕಾ ಅಂತ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಎರಡೂ ಕೂಡ ತುಂಬಾ ಈಸಿ ಆಗಿರುತ್ತೆ, ಸೊ ಏನು ವರಿ ಮಾಡುವಂಥದ್ದಿಲ್ಲ. ಇನ್ನು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾರೆಲ್ಲ ಲೈಕ್ PUC ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಅವ್ರಿಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನೀವು PUC ಪಾಸ್ ಆಗಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವ್ರಿಗೆ ಸ್ವಲ್ಪ ಲೈಕ್ ಆಪರ್ಚುನಿಟೀಸ್ ಇಲ್ಲಿ ಜಾಸ್ತಿ ಕೊಟ್ಟಿಲ್ಲ, ಯಾಕಂದ್ರೆ ಅಟ್ಲೀಸ್ಟ್ 6 months ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಇಂಟರ್ವ್ಯೂನ ನೀವು ಚೆನ್ನಾಗಿ ಮಾಡಿದ್ರೆ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡಿ ಇಂಟರ್ವ್ಯೂ ಕಾಲ್ ಬಂದಾಗ ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಲೈಕ್ ನಿಮಗೆ ಸ್ಯಾಲ್ರಿ ನೋಡಿದ್ರೆ ಎಷ್ಟು ಚೆನ್ನಾಗಿ ನೀವು ಇಂಟರ್ವ್ಯೂನ ಪಾಸ್ ಮಾಡ್ತೀರಾ ಅಥವಾ ಇಂಟರ್ವ್ಯೂ ತೊಗೊಳ್ತೀರಾ ಅಷ್ಟು ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಸ್ಟಾರ್ಟಿಂಗ್ ಏನಿಲ್ಲ ಅಂದರೂ 25,000 35,000ವರೆಗೂ ನಿಮಗೆ ಸ್ಯಾಲ್ರಿನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂನ ಮಾಡ್ತೀರಾ ಅಷ್ಟು ಸ್ಯಾಲ್ರಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಲೈಕ್ ನಿಮಗೆ ಇಲ್ಲಿ ಕಾಲಿಂಗ್ ವರ್ಕ್ ಕೂಡ ಅವೈಲಬಲ್ ಓಪನಿಂಗ್ಸ್ ಇರುತ್ತೆ. ಲೈಕ್ ಚಾಟ್, ಇಮೇಲ್, ಕಾಲಿಂಗ್ 3 ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ತುಂಬಾ ಈಸಿ ಆದಂಥ ಕೆಲಸ, ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ. ಇನ್ನು ಯಾರೆಲ್ಲ ವರ್ಕ್ನ ಮಾಡ್ಬೋದು ಅಂದರೆ ಹೌಸ್ ವೈಫ್ಸ್ಗಳು, ಮದರ್ಸ್ಗಳು ಇಲ್ಲಿ ವರ್ಕ್ನ ಮಾಡ್ಬೋದು. ಸ್ಟೂಡೆಂಟ್ಸ್ಗಳಿಗೆ ಜೊತೆಗೆ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ ಇಲ್ಲಿ ಆಪರ್ಚುನಿಟಿ ಇಲ್ಲ, ಯಾಕಂದರೆ ಕೆಲವೊಂದು ಸಲ ಇಲ್ಲಿ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ. ರಿಕ್ವೈರ್ಮೆಂಟ್ಸ್ ಇದ್ದಾಗ ಲೈಕ್ ಮಂತ್ಲಿ ಒನ್ಸು ಅಥವಾ ಇಯರ್ಲಿ ಟ್ವೈಸ್ ಥ್ರೈಸ್ ನಿಮಗೆ ಇಲ್ಲಿ ನೈಟ್ ಶಿಫ್ಟ್ಸ್ ಇರುತ್ತೆ. ನೀವು ನೈಟ್ ಶಿಫ್ಟ್ಸ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಕೂಡ ಪೇ ಮಾಡ್ತಾರೆ. ಬಟ್ ಕೆಲವೊಂದು ಸಲ ಇಲ್ಲಿ ನೈಟ್ ಶಿಫ್ಟ್ಸ್ ಇರೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಅವೈಲಬಿಲಿಟಿ ಇರೋದಿಲ್ಲ. ಬಟ್ ನಾವು ಕಂಪ್ಲೀಟ್ ಆಗಿದೆ, ಬಟ್ ನಾವೇನು ಲೈಕ್ ಕೆಲಸ ಮಾಡಿಲ್ಲ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬಟ್ ಏನು ಓದ್ತಾ ಇರಬಾರ್ದು. ಕರೆಸ್ಪಾಂಡಿಂಗ್ ತೊಗೊಂಡಿದ್ರೆ ಓಕೆ, ಬಟ್ ಕಾಲೇಜ್ಗೆ ಹೋಗಿ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಿಮಗೆ ಮಾಡೋದಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನಿಮ್ಮ ರೋಲ್ ಏನು, ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಅಲ್ಲಿರೋ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕ್ತಿದ್ದಾಗೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ಜಿಯೋ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋ ಜಾಬ್ ಇದು. ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಅನ್ನೋ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ 1 week ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಮತ್ತು ನೀವಿಲ್ಲಿ ನೋಡ್ಬೋದು ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಇನ್ನೂ ಅಪ್ಲಿಕೇಶನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ, ನೀವಿಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಾಳೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಪ್ 10 o'clockಗೆ. ಸೊ ವಿಡಿಯೋ ನೋಡ್ತಿದ್ದಾಗೆ ಕಂಪ್ಲೀಟಾಗಿ ಅಪ್ಲೈನ ಮಾಡಿಬಿಡಿ, ಆಮೇಲೆ ಮಾಡೋಣ ಅಂತ ಟೈಮ್ ಪಾಸ್ ಮಾಡಿಬಿಡಿ. ಹಾಗೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಇದರಲ್ಲಿ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಏನಾದ್ರು ಲಿಂಕ್ಡ್ಇನಲ್ಲಿ ಲೈಕ್ ಅಪ್ಲೈ ಮಾಡುವಂಥ ಆಪ್ಷನ್ ಕ್ಲೋಸ್ ಆಗೋಗಿದ್ರೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಅವರ HR ಅಥವಾ ಕಂಪ್ನಿಯ ಇಮೇಲ್ ID ಕೂಡ ಶೇರ್ ಮಾಡಿದ್ದೀನಿ. ಸೊ ಆ ಇಮೇಲ್ IDಗೆ ನಿಮ್ಮ ರೆಸ್ಯೂಮ್ನ ಕೂಡ ನೀವು ಸೆಂಡ್ ಮಾಡ್ಬೋದು. ಅದರಿಂದ ಇಲ್ಲಿ ಕ್ಲೋಸ್ ಆದರೂ ನಿಮ್ಗೆ ಅಲ್ಲಿ ಆಪರ್ಚುನಿಟಿ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ನಾನು ಇಮೇಲ್ IDನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಬೌಟ್ ದ ಜಾಬ್ ಅಂತ ಕೊಟ್ಟು ಜಿಯೋ ಇಸ್ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ರೋಲ್ ಅಡ್ವೈಸರ್ ಕಸ್ಟಮರ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಜಿಯೋ ಅವರು ಇಲ್ಲಿ ಹಿಯರಿಂಗ್ನ ಮಾಡ್ತಾ ಇದ್ದಾರೆ ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ಗೆ ಅಂತ ಕೊಟ್ಟಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅ ಕ್ಯಾಂಡಿಡೇಟ್ ವಿತ್ ಎಕ್ಸಲೆಂಟ್ ಇಂಗ್ಲಿಷ್ ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಜಾಯಿನ್ ಇಂಡಿಯನ್ ಲಾರ್ಜೆಸ್ಟ್ ಟೆಲಿಕಾಮ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರಿಗೆಲ್ಲ ಚೆನ್ನಾಗಿ ಇಂಗ್ಲೀಷ್ನ ಮಾತಾಡೋದಕ್ಕೆ ಮತ್ತು ಬರೆಯೋದಕ್ಕೆ ಬರುತ್ತೆ ಅವ್ರನ್ನ ನಾವಿಲ್ಲಿ ಹುಡುಕ್ತಾ ಇದ್ದೀವಿ. ನಮ್ಮ ಇಂಡಿಯಾ ಲಾರ್ಜೆಸ್ಟ್ ಟೆಲಿಕಾಮ್ ಕಂಪನಿಗೆ ಜಾಯಿನ್ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತು ಜಿಯೋ ಬಂದು ಟೆಲಿಕಾಮ್ ಕಂಪ್ನಿ ಆಗಿರುತ್ತೆ. ಅದು ಇಂಡಿಯಾದ ಲಾರ್ಜೆಸ್ಟ್ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ
ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅನ್ನೋದೇನು ಇಲ್ಲ. ಇನ್ನು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಹೈಯರಿಂಗ್ ಫಾರ್ ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನೀವು ಇಂಡಿಯಾದಲ್ಲಿ ಎಲ್ಲಿಂದ ಬೇಕಾದರೂ ಅಪ್ಲೈನ ಮಾಡ್ಬೋದು, ಬಟ್ ನೀವು ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ ಅಷ್ಟೇ. ಇನ್ನು ಎಲಿಜಿಬಿಲಿಟೀಸ್ ಆ್ಯಂಡ್ ವರ್ಕ್ ಡೀಟೇಲ್ಸ್ ನೋಡಿದ್ರೆ ವರ್ಕ್ ಮೋಡ್ ಬಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಹೈಯರಿಂಗ್ ನಾವು ಬಂದು ನಾನ್ ಮೆಟರಿಕ್ ಸಿಟೀಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಟೀಸ್ಗಳಾಗಿರ್ಬೋದು ಅಥವಾ ಸ್ಮಾಲ್ ವಿಲೇಜಸ್ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಅಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಈ ರೀತಿ ಕೊಟ್ಟಿರ್ತಾರೆ, ಬಟ್ ನೀವು ಎಲ್ಲಿಂದ ಬೇಕಾದ್ರೂ ಅಪ್ಲೈನ ಮಾಡಿ, ಅವ್ರಿಗೆ ನೆಸೆಸಿಟಿ ಇದ್ದೇ ಇರುತ್ತೆ. ಸೊ ಅದರಿಂದ ಹೈರಿಂಗ್ ಮಾಡ್ತಾರೆ. ಓಕೆನಾ. ಸೊ ಇನ್ನು ಪ್ರೋಸೆಸ್ ನೋಡ್ರೆ ಬ್ಲೆಂಡ್ ಆಗಿದೆ. ಚಾಟ್, ಇಮೇಲ್, ಸಪೋರ್ಟ್ ಪ್ಲಸ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ನೀವು ಬೇಕಾದ್ರೆ ಚಾಟ್ ಅಥವಾ ಇಮೇಲ್ ಪ್ರೋಸೆಸ್ನು ಕೂಡ ತೊಗೊಳ್ಬೋದು, ಇಲ್ಲ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕಾಲ್ಸ್ ಬೇಕಾದ್ರೂ ತೊಗೊಳ್ಬೋದು. ಓಕೆನಾ. ಸೊ ಅದು ಡಿಪೆಂಡ್ಸ್ ಆನ್ ಯು ಆಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲಿ ನಿಮ್ಗೆ ಏನೊಂದು ಟಿಪ್ ಕೊಡ್ತೀನಿ ಅಂದರೆ, ನಿಮ್ಗೆ ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬಂದಿಲ್ಲ ಅಂದರೆ ಅಪ್ಲೈ ಮಾಡಿ. ಇಂಟರ್ವ್ಯೂ ಕಾಲ್ ಮಾಡಿದಾಗ ನಿಮಗೆ ಕನ್ನಡ ರೂಲ್ಸ್ಗಳಿಗೆ ಅಥವಾ ಕನ್ನಡ ಲ್ಯಾಂಗ್ವೇಜ್ಗೆ ವರ್ಕ್ ಮಾಡೋಕ್ಕೆ ವೇಕೆನ್ಸೀಸ್ ಇದೆಯಾ ಅಂತ ನೀವು ಏನಾದ್ರು ಸ್ಕಿಲ್ಸ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಇಂಟರ್ವ್ಯೂ ಕಾಲ್ಸ್ಗಳಲ್ಲಿ ಅವರು ನಿಮ್ಮನ್ನ ಹೈಯರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ ಇದೆ ಅಂದ ತಕ್ಷಣ ನನಗೆ ಬರೋದಿಲ್ಲ ಅಂತ ನೀವು ಅಪ್ಲೈ ಮಾಡದೇ ಇರಬೇಡಿ. ಲೈಕ್ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನಾನು ಮಾತಾಡ್ತೀನಿ, ಕಮ್ಯುನಿಕೇಟ್ ಮಾಡೋಕ್ಕೆ ಬರುತ್ತೆ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡಿ. ಅಕಸ್ಮಾತ್ ಇಂಟರ್ವ್ಯೂ ಕಾಲಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಲ್ಲವೇ ಇಲ್ಲ ಅಂದರೆ ನೀವು ಇಂಗ್ಲೀಷ್ ಕೂಡ ಟ್ರೈ ಮಾಡ್ಬೋದು. ಇನ್ನು ಮಿನಿಮಮ್ 6 months ಆಫ್ BPO ಎಕ್ಸ್ಪೀರಿಯನ್ಸ್, ನಾನ್ ವಾಯ್ಸ್ ಆರ್ ವಾಯ್ಸ್ ಆನ್ ಪೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಟ್ಲೀಸ್ಟ್ 6 months ಆದರೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. BPO ಎಕ್ಸ್ಪೀರಿಯನ್ಸು, ವಾಯ್ಸ್, ನಾನ್ ವಾಯ್ಸ್ ಎರಡರಲ್ಲಿ ಯಾವ್ದಾರು ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಲೆಟರ್ ಇರಬೇಕಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೀನಿ ಅಂದ್ಕೊಳ್ತೀನಿ, 6 months ಆದರೂ ಇರಬೇಕು. ಅಕಸ್ಮಾತ್ ನೀವೇನಾದ್ರು ಫ್ರೆಶರ್ ಆಗಿದ್ರಿ ಅಂದರೆ ಇಲ್ಲಿ ಅಪ್ಲೈನ ಮಾಡಿ. ಅದಾದಮೇಲೆ ನಿಮ್ಮ ಇಂಟರ್ವ್ಯೂ ಸ್ಕಿಲ್ಸ್ ಚೆನ್ನಾಗಿದೆ ಅಂದರೆ ಲೈಕ್ ಹೈಯರಿಂಗ್ ಮಾಡೇ ಮಾಡ್ತಾರೆ. ಯಾಕಂದರೆ ಜಿಯೋದವರು ತುಂಬ ಹೈಯರಿಂಗ್ಸ್ನ ಮಾಡ್ತಾಯಿದ್ದಾರೆ, ವೇಕೆನ್ಸೀಸ್ಗಳು ತುಂಬ ಇದೆ ಜಿಯೋದಲ್ಲಿ. ಸೊ ಒಂದಲ್ಲ ಒಂದಕ್ಕೆ ಇಲ್ಲಿ ನಿಮಗೆ ಕ್ಲಿಕ್ ಆಗುತ್ತೆ. ಸೊ ನಮ್ಮ ಫ್ರೆಶರ್ಸ್ ಎಲ್ಲ 6 months ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನೀವು ಇಲ್ಲಿ ಬಿಟ್ಬಿಡ್ಬೇಡಿ. ಅಕಸ್ಮಾತ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ರು ಅಂದರೆ ಇಲ್ಲೇ ನಾನು ನಿಯರ್ ಬೈ ನಿಮ್ದು ಯಾವ್ದಾದ್ರು ಕಂಪ್ನಿಗಳಿದ್ರೆ ಅಥವಾ ಹಾಸ್ಪಿಟಲ್ಸ್ ಇದ್ದರೆ ಅಥವಾ ನಿಮ್ಗೆ ಯಾವುದಾದ್ರೂ ಅಲ್ಲಿ ಸರೌಂಡಿಂಗ್ ಕಂಪ್ನಿ, ಹಾಸ್ಪಿಟಲ್ಸ್ ಏನಾದರೂ ನಿಮಗಿದ್ರೆ ಅಲ್ಲಿ ನಾನು ವರ್ಕ್ನ ಮಾಡಿದ್ದೀನಿ, ಬಟ್ ಇವಾಗ ಕ್ಲೋಸ್ ಆಗೋಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ತೊಗೊಂಡಿಲ್ಲ ಅಂತ ನೀವು ಹೇಳ್ಬೋದು. ನಾನು ಈ ಟ್ರಿಕ್ನ ಲೈಕ್ ಶೇರ್ ಮಾಡೋ ಹಾಗಿಲ್ಲ, HR ರೆಕ್ರೂಟರ್ಸ್ಗೆ ಇದು ಅವಮಾನ, ಬಟ್ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇದು ನಿಮಗೆ ಹೇಳ್ತಾ ಇರೋವಂಥದ್ದು. ವರ್ಕ್ ಮಾಡಿದ್ದೀನಿ ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಅವ್ರು ಅದನ್ನು ಕೆಲವೊಂದು ಸಲ ಪ್ಲಸ್ ಆಗಿ ತೊಗೊತಾರೆ, ಕೆಲವೊಂದು ಟೈಮ್ ಇದಾಗುತ್ತೆ ಅಂತ ಪ್ಲಸ್ ಆಗಿ ತೊಗೊಳೋಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಅದರಿಂದ ಇದೊಂದು ಟ್ರಿಕ್ನ ನೀವು ಫಾಲೋ ಮಾಡ್ಬೋದು. ಓಕೆನಾ. ಸೊ ಅಕಸ್ಮಾತ್ ಇಲ್ಲ ಅಂದರೆ ನಿಮಗೆ ಗೊತ್ತಿರುವಂಥ ಕಂಪ್ನೀಸು ಅಥವಾ ಹಾಸ್ಪಿಟಲ್ಸು ಯಾವ್ದಾದ್ರು ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸಲ್ಲಿದ್ದರೆ ಅವ್ರ ಕಡೆಯಿಂದ ಒಂದು 6 months ವರ್ಕ್ ಮಾಡಿದ್ದಾರೆ ಅನ್ನೋ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಕೂಡ ನೀವು ತೆಗೆಸ್ಕೊಳ್ಬೋದು. ಗೊತ್ತಿರೋದು ಯಾವ್ದಾದ್ರು ಶಾಪ್ಸ್ ಇದ್ದರೆ, ಅದು ಹಾಸ್ಪಿಟಲ್ಸು, ಕಂಪ್ನೀಸೇ ಆಗಬೇಕಂತ ಏನಿಲ್ಲ. ಲೈಕ್ ಯಾವ್ದಾದ್ರು ಜ್ಯುವೆಲ್ರಿ ಸ್ಟೋರ್ಸ್ ಇರುತ್ತೆ ಅಥವಾ ಮೆಡಿಕಲ್ ಶಾಪ್ ಇರುತ್ತೆ, ಈ ರೀತಿ ಒಂದು ಬ್ಯಾಂಗಲ್ ಶಾಪ್ ಇರುತ್ತೆ, ಅಲ್ಲೂ ಕೂಡ ನೀವು ಹೋಗಿ ಜಸ್ಟ್ ಲೈಕ್ ಏನು ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಲೆಟರ್ನ ತುಂಬ ದೊಡ್ಡದಾಗಿ ಬೇಕು, ಅಫಿಷಿಯಲ್ ಆಗೇ ಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿ ಅಥವಾ ನೀವು ChatGPT ಅಥವಾ ಕ್ಯಾನ್ವಾ ಎಲ್ಲ ಯೂಸ್ ಮಾಡಿಕೊಂಡ್ರೆ ನಿಮಗೆ ಲೈಕ್ ಏನು ಫಾರ್ಮ್ಯಾಟ್ ಸಿಗುತ್ತೆ, ಅದರಲ್ಲಿ ಸ್ವಲ್ಪ ಸ್ಲೈಟ್ ಚೇಂಜಸ್ಗಳು, ಅಡ್ರೆಸ್, ನೇಮ್, ಶಾಪ್ ನೇಮ್ ಎಲ್ಲ ನೀವು ಚೇಂಜ್ ಮಾಡಿಕೊಂಡು ನೀವು ಇಲ್ಲಿ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಆದಷ್ಟು ನೀವು ಜೆನ್ಯೂನ್ ಆಗಿ ಜಸ್ಟ್ ನನ್ನ ಹತ್ರ ಇಲ್ಲ ಅಂತ ಹೇಳ್ಬೋದು. ಅದಾದಮೇಲೆ ಬೇಕೇ ಬೇಕು ಅಂದರೆ ನೀವು ಇಂಟ್ರೆಸ್ಟ್ ಇದ್ದರೆ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಬೋದು. ಇನ್ನು 3rd ಪಾಯಿಂಟ್ ನೋಡಿದ್ರೆ ಲ್ಯಾಪ್ಟಾಪ್ ಆ್ಯಂಡ್ ಸ್ಟೇಬಲ್ ಬೋರ್ಡಿಂಗ್ ಕನೆಕ್ಷನ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಲ್ಯಾಪ್ಟಾಪ್ ಬೇಕಾಗೇ ಆಗುತ್ತೆ. ಇನ್ನು ಸ್ಟೇಬಲ್ ಕನೆಕ್ಷನ್ ಇರಬೇಕಂತ ಹೇಳಿದ್ದಾರೆ. ನಿಮ್ಮ ಹತ್ರ ಏನಾದ್ರು ವೈಫೈ ಕನೆಕ್ಷನ್ ಇಲ್ಲ ಅಂದರೆ ನೀವು ಹಾಟ್ಸ್ಪಾಟಲ್ಲಿ ಅನ್ಲಿಮಿಟೆಡ್ ಡೇಟಾನು ಕೂಡ ಯೂಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನಾಟ್ ಹೈಯರಿಂಗ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದೆ. ಸೊ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಸ್ಟೂಡೆಂಟ್ಸ್ಗಳನ್ನ ಹೈಯರ್ ಮಾಡ್ತಾ ಇಲ್ಲ. ಯಾಕಂದರೆ ಇದು ಒಂದೊಂದ್ಸಲ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ ಅಥವಾ ನೈಟ್ ಶಿಫ್ಟ್ಸ್ ಕೂಡ ಒಂದೊಂದು ಟೈಮ್ ಮಂತ್ಲಿ ಒನ್ಸ್ ಅಥವಾ 2 months 3 months ಒನ್ಸ್ ಅವರು ನೈಟ್ ಶಿಫ್ಟ್ಸ್ನ ಪ್ರಿಫರ್ ಮಾಡ್ತಾರೆ.
ನೆಸಸರಿ ಇದ್ದಾಗ. ಸೊ ಅದರಿಂದ ಸ್ಟೂಡೆಂಟ್ಸ್ನ ಕೇಳಿ ಹೈರಿಂಗ್ ಮಾಡ್ತಾಯಿಲ್ಲ. ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ನೀವು ಫ್ರೆಶರ್ಸ್ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡಿ. ಓಕೆನಾ. ಇನ್ನು ವರ್ಕ್ ಡೀಟೇಲ್ಸ್ ನೋಡಿದ್ರೆ 6 days ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮಂಡೆಯಿಂದ ಸ್ಯಾಟರ್ಡೇವರೆಗೂ ವರ್ಕ್ನ ಮಾಡಬೇಕಾಗಿರುತ್ತೆ. ಸಂಡೇ ಫಿಕ್ಸ್ಡ್ ಆಫ್ ಇರುತ್ತೆ. ಇನ್ನು ರೊಟೇಷ್ನಲ್ ಶಿಫ್ಟ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ, ನಾನು ಈಗಷ್ಟೇ ಹೇಳಿದೆ. ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ಮಾರ್ನಿಂಗ್ ನೈಟ್ ಎರಡರಲ್ಲಿ ಒಂದು ಆ ರೀತಿ ಶಿಫ್ಟ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ಮಾರ್ನಿಂಗ್ ಶಿಫ್ಟ್ಸ್, ಆಫ್ಟರ್ನೂನ್ ಶಿಫ್ಟ್ಸ್ ಇರುತ್ತೆ, ನೈಟ್ ಶಿಫ್ಟ್ಸ್ ಯಾವಾಗಲೂ ಒಂದ್ಸಲ ಇರುತ್ತೆ. ಓಕೆನಾ. ಸೊ ಅದು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಮಾರ್ನಿಂಗ್ ಶಿಫ್ಟ್ಸ್ ಅಂದರೆ ನಿಮಗೆ ಮಾರ್ನಿಂಗ್ 6 o'clock ಇಂದ 12 o'clockವರೆಗೂ ಅಥವಾ 1 o'clockವರೆಗೂ ಒಂದು ಶಿಫ್ಟ್ಸ್ ಇರುತ್ತೆ. 1 o'clock ಇಂದ ಲೈಕ್ ಈವ್ನಿಂಗ್ 6ವರೆಗೂ ಒಂದು ಶಿಫ್ಟ್ಸ್ ಇರುತ್ತೆ. ಆ ರೀತಿ ಇರುತ್ತೆ. ಅವ್ರು ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಅಥವಾ ನೀವು ಸೆಲೆಕ್ಟ್ ಆದಮೇಲೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಸದ್ಯಕ್ಕೀಗ ಅದನ್ನು ಮೆನ್ಷನ್ ಮಾಡಿಲ್ಲ. ಇನ್ನು ಸ್ಕಿಲ್ ಸೆಟ್ಸ್ ನೋಡಿದ್ರೆ ಇಮೇಲ್ ಆ್ಯಂಡ್ ಚಾಟ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಮೇಲ್ನ ಮಾಡೋದಕ್ಕೆ ಬರಬೇಕು, ಚಾಟ್ ಪ್ರೋಸೆಸ್ ಗೊತ್ತಿರಬೇಕು ಸ್ವಲ್ಪ ಆದರೂ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಅಂದರೂ ಕೂಡ ಅವ್ರು ಟ್ರೈನಿಂಗ್ನ ಕೊಡ್ತಾರೆ. ಅದ್ರ ಬಗ್ಗೆ ನೀವೇನು ವರಿ ಮಾಡಬೇಡಿ. ಇಲ್ಲ ನನಗೆ ಸ್ವಲ್ಪ ಐಡಿಯಾ ಬೇಕು ಇಂಟರ್ವ್ಯೂಲ್ಲಿ ಆನ್ಸರ್ ಮಾಡೋದಕ್ಕೆ ಅಂದರೆ ನೀವು ChatGPT ಯೂಸ್ ಮಾಡ್ಬೋದು, ಕ್ವೆಶನ್ಸ್ ಏನೆಲ್ಲ ಬರ್ಬೋದು ಅಂತ. ಇಲ್ಲ ಲೈಕ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಏನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇಂಟರ್ನ್ಯಾಷನಲ್ BPO ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಇಂಟರ್ನ್ಯಾಷನಲ್ BPO ಎಕ್ಸ್ಪೀರಿಯನ್ಸ್ ಇದ್ದರೆ ಕೂಡ ಇಲ್ಲಿ ಪ್ಲಸ್ ಆಗುತ್ತೆ. ಇನ್ನು ಕಸ್ಟಮರ್ ಸಪೋರ್ಟಲ್ಲಿ ಅಥವಾ BPO ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಅಂತ ಹೇಳಿ ಅವ್ರು ಸೇಮ್ ಕೊಟ್ಟಿದ್ದಾರೆ. ಸೊ ಯು ಡೋಂಟ್ ನೀಡ್ ಟು ವರಿ. ನಿಮ್ಗೆ ಏನಾದ್ರು ಚಾಟ್ ಅಥವಾ ಇಮೇಲಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ನಿಮ್ಗೆ ಐಡಿಯಾಸ್ ಇತ್ತು ಅಂದರೆ ಇಲ್ಲಿ ಸಾಕಾಗುತ್ತೆ. ಇನ್ನು ನಾನು ಹೇಳಿದಂಥ ಮೇನ್ ಪಾಯಿಂಟ್, ಇಲ್ಲಿ ಏನಾದ್ರು ನಿಮಗೆ ಲಿಂಕ್ಡ್ಇನ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಆಗಲಿಲ್ಲ, ಕ್ಲೋಸ್ ಆಗಿತ್ತು ವೇಕೆನ್ಸೀಸ್ ಅಂದರೆ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಲೈಕ್ ಕ್ಯಾಂಡಿಡೇಟ್ಸು ಶೇರ್ ಮಾಡೋದಕ್ಕೆ ಅವರ ರೆಸ್ಯೂಮ್ನ ಒಂದು ಇಮೇಲ್ ID ಕೊಟ್ಟಿದ್ದಾರೆ. rahul.hel.gupta ಅಂತ ಒಂದು ಇಮೇಲ್ ID ಕೊಟ್ಟಿದ್ದಾರಲ್ಲ, ಈ ಇಮೇಲ್ಗೆ ನೀವು ಜಸ್ಟ್ ಸಿಂಪಲ್ ಆಗಿ ನಿಮ್ಮ ರೆಸ್ಯೂಮ್ನ ಅಲ್ಲಿ ಸೆಂಡ್ ಮಾಡ್ಬೋದು. ಬಟ್ ಸುಮ್ಮನೆ ರೆಸ್ಯೂಮ್ನ ಸೆಂಡ್ ಮಾಡಿಬಿಡಿ. ChatGPT ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಫಾರ್ಮ್ಯಾಟ್ನ ರೆಡಿ ಮಾಡಿಕೊಂಡು ಅದಕ್ಕೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಓಕೆನಾ. ಸೊ ಇದಿಷ್ಟು ಕೆಲಸದ ಬಗ್ಗೆ ಸಿಂಪಲ್ ಆಗಿ ಕ್ಲಿಯರ್ ಎಕ್ಸ್ಪ್ಲನೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಲೈಕ್ ಇನ್ಫಾರ್ಮೇಷನ್ಸ್ನ ಕೊಡೋದಕ್ಕೆ ಮೊದಲನೇದಾಗಿ ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ. ಯಾವುದು ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಇದೆ ಅದನ್ನೇ ಕೊಡಿ. ಆಮೇಲೆ ಯಾವ ಕಂಟ್ರಿ ಕೋಡ್ನ ನೀವು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಯಾವಾಗಲೂ 91 ಇರುತ್ತೆ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ನೆಕ್ಸ್ಟ್ ಕೊಡಬೇಕಾಗಿರುತ್ತೆ. ಯಾವುದಕ್ಕೆ ಇನ್ಕಮಿಂಗ್ ಔಟ್ಗೋಯಿಂಗ್ ಜೊತೆಗೆ ವಾಟ್ಸಪ್ ಇದೆ ಆ ನಂಬರ್ನ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಕೊಡಬೇಕಾಗಿರುತ್ತೆ. ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೋಡ್ನ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ ಕೇಳುತ್ತೆ. ಬಟ್ ಅದಾಗದೆ ಸೆಲೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ನೀವು ಬೇಕಂದರೆ ಚೇಂಜಸ್ನ ಮಾಡ್ಬೋದು. ಇಲ್ಲ ಅದು ಆ್ಯಸ್ ಇಟ್ ಈಸ್ ಹೇಗಿದೆ ಅದನ್ನು ನೀವು ಕೊಡ್ಬೋದು. ಇದು ಯಾವ ಬೇಸ್ ಮೇಲೆ ಕೊಡುತ್ತೆ ಅಂದರೆ ನೀವು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಕೆಲವೊಂದಷ್ಟು ಆ್ಯಡ್ ಮಾಡಿರ್ತೀರಲ್ವ, ಅದ್ರ ರಿಗಾರ್ಡಿಂಗ್ ಅದು ಕೊಡುತ್ತೆ. ಎಜುಕೇಷನ್ಸ್ ಆಗಿದೆಯಾ ಇಲ್ವಾ ಅಂತ. ಇಲ್ಲಿ ವಾಟ್ ಈಸ್ ಯೋರ್ ಏಜ್ ಕೇಳ್ತದೆ. ಸೊ ನಿಮ್ಮ ಏಜ್ ಏನಿದೆ ಅದನ್ನು ಹಾಕ್ಬೋದು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಮೆನಿ ಮಂತ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳಿದೆ. ಸೊ ನಿಮಗೆ ಎಷ್ಟು ಮಂತ್ಸ್ ಇದೆ ಅಷ್ಟನ್ನು ಕೊಡಿ. ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಜಸ್ಟ್ ಫ್ರೆಶರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ 6 months ಅಂತನಾದ್ರು ಕೊಡಿ. ನನಗಿಲ್ಲಿ 2 years ಇರೋದ್ರಿಂದ ನಾನು 2 years ಅಂತ ಮೆನ್ಷನ್ನ ಮಾಡ್ತಾ ಇದ್ದೀವಿ. ಓಕೆ, D0 ಅಂತ ಕೊಡಬೇಕಂತೆ. ಸೊ ಫಸ್ಟು 0.2 ಸಾರಿ 2.0 ಅಂತ ಕೊಟ್ಟು ಇಯರ್ಸ್ ಅಂತ ನೀವು ಹಾಕ್ಬೋದು. ಓನ್ಲಿ ನಂಬರ್ಸ್. ಓಕೆ, 2 years ಅಂತ ಹಾಕ್ಬೋದು. ಅದಾದ್ಮೇಲೆ ವಾಟ್ ಈಸ್ ಯೋರ್ ಕರೆಂಟ್ CTC LPL ಅಂತ ಕೊಟ್ಟಿದೆ. ಸೊ ನಿಮ್ಮ ಲೈಕ್ ಸ್ಯಾಲ್ರಿ ಏನಿತ್ತು ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 30,000 ಅಂತ ಹಾಕ್ತೀನಿ. ಸೊ ನಿಮಗೆ ಯಾವುದು ಬೇಕು, ಎಷ್ಟು ಸ್ಯಾಲ್ರಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಹಾಕಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಬೇಸಿಕ್ ಹೇಳೋದು 30,000 ಅಂತಲೇ ಕೊಡಿ. ಕಂಪ್ನಿದು ಎಷ್ಟಿದೆ ಅದನ್ನು ಅವರೇ ಹೇಳ್ತಾರೆ, ಅದ್ರ ಮೇಲೆ ನೀವು ಇಲ್ಲಿ ಡಿಸೈಡ್ನ ಮಾಡ್ಬೋದು. ಆಮೇಲೆ ಹೌ ಮೆನಿ ಇಯರ್ಸ್ ಆಫ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಕರೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ 1 year ಅಂತ ನೀವು ಕೊಡ್ಬೋದು. ಸೇಮ್ ಹಾಗೆ ಕೊಡಬೇಕು. ಓಕೆ, 1 year ಅಂತ ಕೊಟ್ಟಿದ್ದೀನಿ. ಓಲ್ ನಂಬರ್ ಬಿಟ್ವೀನ್ 0 to 99 1. ಓಕೆ, ಅದಾದಮೇಲೆ ಇಲ್ಲಿ ರಿವ್ಯೂ ಅಂತ ಕೊಟ್ಟರೆ ನೀವು ಆನ್ಸರ್ ಮಾಡಿರೋಂಥ ಎಲ್ಲ ಆನ್ಸರ್ಸ್ಗಳು ಇಲ್ಲಿ ತೋರಿಸುತ್ತೆ. ನಿಮಗೆ ಬೇಕಂದರೆ ಜಸ್ಟ್ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಎಡಿಟ್ನ ಮಾಡ್ಬೋದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ
ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಯಾವಾಗಲೂ ಚೆಕ್ ಮಾಡ್ಕೊತಾ ಇರಿ. ಯಾಕಂದರೆ ಕೆಲವೊಂದು ಸಲ ಅವ್ರು ಡೈಲಿ ಬೇಸಲ್ಲಿ ಇಮೇಲ್ ಮಾಡೋದ್ರಿಂದ ಸ್ಪ್ಯಾಮ್ ಲಿಸ್ಟ್ಗೆ ಅಥವಾ ಜಂಕ್ ಫೋಲ್ಡರ್ಗೆ ಹೋಗಿರೋಂಥ ಚಾನ್ಸಸ್ ಇರುತ್ತೆ. ಸೊ ಚೆಕ್ ಮಾಡಿಕೊಂಡು ಅಕಸ್ಮಾತ್ ರಿಪ್ಲೈ ಬಂದಿದ್ದರೆ, ಲೈಕ್ ಇಮೇಲ್ ಬಂದಿದ್ದರೆ ಅದಕ್ಕೆ ರಿಪ್ಲೈನ ಮಾಡಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಅವರು ವಾಟ್ಸಪ್ ಮೆಸೇಜ್ ಆ ರೀತಿ ಏನು ಫಾರ್ಮ್ಯಾಟ್ ತರೋದಿಲ್ಲ ಈ ಲೈಕ್ ಸ್ಟೆಪ್ಸಲ್ಲಿ. ಸೊ ವಾಟ್ಸಪ್ ಮೆಸೇಜ್ ಬರುವಂಥದ್ದು ತುಂಬ ರೇರ್ ಆಗಿರುತ್ತೆ. ಅಕಸ್ಮಾತ್ ಬಂದರೆ ಕರೆಕ್ಟಾಗಿ ರೆಸ್ಪಾಂಡ್ನ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.